ಅಷ್ಟೇ ಕೈ ಹೇಳ್ಕೊಳಕ್ಕಾಗೋದು, ಜಾಸ್ತಿ ಹೇಳ್ಕೊಳಂಗಿಲ್ಲ, ಆ ಥರ ಆಗಿದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಅಲ್ಲಿ ದೇವ್ರೊಂದು ನೋಡ್ತಾ ಇರುತ್ತೆ, ಎಲ್ಲೆಲ್ಲಿ ಏನೇನು ಆಗ್ತಿರುತ್ತೆ ಅಂತ. ಅವ್ರು ನೋಡ್ಕೊಂಡು ಅವ್ರಿಗೇನು ಅನ್ಸುತ್ತೋ ಅವ್ರು ಮಾಡಲಿ. ಸೊ ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಮಾಡಿದ್ದೀನಿ. ಸೊ ಕಾಲಾಯ ತಸ್ಮಯ ನಮಃ. ಅದನ್ನ ಕೆಲವ್ರು ಸ್ಟೋರಿಲಿ ನೋಡ್ತಾ ಇದ್ದೆ. ಸೊ ಇವತ್ತು ನಾನೇ ಹೇಳೋ ಥರ ಆಗಿಬಿಟ್ಟಿದ್ದೆ. ಇಟ್ಸ್ ಓಕೆ. ಇಲ್ಲಿ ಗೈಸ್ ಯಾವುದು ತಪ್ಪಿಲ್ಲ, ತಪ್ಪಾಗಿದ್ದು ಒಬ್ಬರಿಂದ ಗೈಸ್, ಒಬ್ಬರಿಂದ. ಅದು ಬೇರೆ 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 ಥರ ಎಲ್ಲ ಹೋಗಿ ಅವ್ರು ಯಾಕಾದರೂ ನನ್ನ ಲೈಫ್ಗೆ ಬಂದು ಎಂಟ್ರಿ ಕೊಟ್ಟರು ಅಷ್ಟು ಚೆನ್ನಾಗಿತ್ತು ಅನ್ನೋ ಥರ ಒಂದ್ಸತಿ ಫೀಲ್ ಆಗುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ನಮ್ಮವರು ಚೆನ್ನಾಗಿತ್ತು. ನಾವು ಇಷ್ಟಪಡೋರು ಅದು ತಲೆಯಲ್ಲಿ ಇತ್ತು ಅಂತಂದರೆ ಆ ಥರ ಕೆಲಸ ಅವ್ರು ಮಾಡ್ತಿರ್ಲಿಲ್ಲ. ಸೊ ಮಾಡಿದ್ದಾರೆ ಅಂತಂದರೆ ಅವರು ಅಂಥವ್ರೆ ಅಂತ ಅರ್ಥ. ಸೊ ಏನು ಮಾಡೋಂಗಿಲ್ಲ. 2 hours ಬ್ಯಾಕ್ ಒಂದು ಪೋಸ್ಟ್ ಹಾಕಿದ್ದೆ, ನಾನು ಮತ್ತೆ ಸುರಭಿ ಅವ್ರು ದೂರ ಆಗ್ತಿದೀವಿ ಅಂತ. ಸೊ ನಾವು 2 ವರ್ಷದಿಂದ ಲವ್ ಮಾಡ್ತಿದ್ದೋ, ಎಲ್ಲ ಚೆನ್ನಾಗೇ ಇತ್ತು. ಸಮ್ ಪರ್ಸನಲ್ ಇಶ್ಯೂ ಇಂದ ನಾವು ಅವರು ದೂರ ಆಗ್ತಿದೀವಿ. ತುಂಬಾ ಜನ ಕಾಮೆಂಟ್ಸ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಪ್ರ್ಯಾಂಕ್ ಹಂಗೆ ಹಿಂಗೆ ಅಂತ ಇದು ಮಾಡ್ತಿದ್ದೀರಾ. ಸೊ ನಾನು ಏನ್ ಕ್ಲಾರಿಟಿ ಕೊಡ್ತಿದ್ದೀನಪ್ಪ ಅಂದ್ರೆ, ನಾವು ಮತ್ತೆ ಅವರು ದೂರ ಆಗ್ತಿರೋದಂತೂ ನಿಜ.